ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 27ನೆಯ ಮಂತ್ರವನ್ನು ಗಮನಿಸೋಣ. ಇಡಯೇಹ್ಯದಿತೆ ಎಂಬ ಈ ಮಂತ್ರದ ಋಷಿ ಶ್ರುತಬಂಧು, ಅಗ್ನಿ ದೇವತೆ, ವಿರಾಟ್ ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ ಮತ್ತೆ ಏತಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಇಡ ಈಯದಿತ ಏಹಿ ಕಾಮ್ಯ ಏತ ಮೈವಹ ಕಾಮಧರಣಂ ಭೂಯಾತ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ಇಡೇ ಹೇ ಪರಮೇಶ್ವರ, ನಿನ್ನ ಕೃಪೆಯಿಂದ ಈ ಪೃಥ್ವಿಯು ಏಹಿ ರಾಜ್ಯ ವ್ಯವಸ್ಥೆ ಮಾಡಲು ನನಗೆ ಸಂಪೂರ್ಣವಾಗಿ ಪ್ರಾಪ್ತವಾಗಲಿ. ಅದಿತೆ ನಾಶರಹಿತವಾದ ಸರ್ವ ಸುಖದಾಯಕವಾದ ರಾಜನೀತಿಯು ಏಹಿ ನಮಗೆ ಪ್ರಾಪ್ತವಾಗಲಿ. ಕಾಮ್ಯಾಹ ಅಪೇಕ್ಷಿತವಾದ ಪದಾರ್ಥಗಳು ಏತ ಸಂಪೂರ್ಣವಾಗಿ ಪ್ರಾಪ್ತವಾಗಲಿ. ಮಯಿ ಮನುಷ್ಯನಾದ ನನ್ನಲ್ಲಿ ವಹ ಅಪೇಕ್ಷಿತವಾದ ಆ ಪದಾರ್ಥಗಳ ಕಾಮಧರಣಂ ಕಾಮನೆಗಳ ಸ್ಥಾನವು ಎಂದರೆ ಉತ್ತಮ ಕಾಮನೆಗಳ ಸ್ಥಿರತೆಯು ಭೂಯಾತ್ ಉಂಟಾಗಲಿ, ಅಂದರೆ ನನ್ನಲ್ಲಿ ಉತ್ತಮವಾದ ಕಾಮನೆಗಳು ನೆಲೆಗೊಳ್ಳಲಿ ಎಂದು ಅಭಿಪ್ರಾಯ. ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು: ಮನುಷ್ಯರು ಕಾಮನಾ ಯೋಗ್ಯವಾದ ಉತ್ತಮ ಪದಾರ್ಥಗಳ ಕಾಮನೆಯನ್ನು ಸದಾ ಮಾಡಬೇಕು. ಅಂತಹ ಪದಾರ್ಥಗಳನ್ನು ಪಡೆಯುವುದಕ್ಕಾಗಿ ಜಗದೀಶ್ವರನನ್ನು ಪ್ರಾರ್ಥಿಸಬೇಕು ಮತ್ತು ಸ್ವತಃ ಪುರುಷ ಪ್ರಯತ್ನವನ್ನು ಮಾಡಬೇಕು. ಅಂದರೆ ನಾವು ಭಗವಂತನನ್ನು ಪ್ರಾರ್ಥಿಸುವಂತೆಯೇ ನಮ್ಮ ಕಡೆಯಿಂದಲೂ ಪ್ರಯತ್ನವು ಸಾಗಿರಬೇಕು. ಒಂದು ಕ್ಷಣವಾದರೂ ಕಾಮನೆಗಳನ್ನು ಬಿಟ್ಟು ಇರಲು ಯಾರಿಗೂ ಸಾಧ್ಯವಿಲ್ಲ. ಆದುದರಿಂದ ಅಧರ್ಮ ವ್ಯವಹಾರದ ಕಾಮನೆಯನ್ನು ಮಾಡದೆ ಧರ್ಮಯುಕ್ತವಾದ ವ್ಯವಹಾರದ ಕಾಮನೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸದಾ ಹೆಚ್ಚಿಸಿಕೊಳ್ಳಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.